ಏನ್ರಿ ಗಿಲ್ಲಿ ಕ್ರೇಜು ಬಿಗ್ ಬಾಸ್ ಇಂದ ಎಷ್ಟು ಜನ ಗೆದ್ದು ಬಂದಾರು, ಎಷ್ಟು ಜನ ರನ್ನರ್ ಅಪ್ ಆಗ್ಯಾರು, ಎಷ್ಟು ಜನ ಆ ಒಂದು ಟ್ರೋಫಿ ವಿನ್ನರ್ ಆಗ್ಯಾರು ಗೊತ್ತಿಲ್ಲ. ಆದರೆ ಈ ಗಿಲ್ಲಿ ಕ್ರೇಜು ಸೆಲೆಬ್ರಿಟಿ ಕ್ರೇಜ್ಗಿಂತ ಜಾಸ್ತಿನೇ ಆಯ್ತಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಿ ಹೋದ್ರು ಇವಾಗ ಗಿಲ್ಲಿ ಎಲ್ಲೋ ಒಂದು ಸೆಲೆಬ್ರಿಟಿ ಪೊಸಿಷನ್ಗೆ ಬಂದ್ಬಿಟ್ಟ ಅಂಥೇಳಿ ಆ ಫೀಲ್ ಆಗತೈತಿ. ಆ ಜನ ಆ ರೀತಿ ಅವನಿಗೆ ಪ್ರೀತಿ ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಅವನು ಒಂದು ಶೋ ವಿನ್ನರ್ ಆಗಿದ್ದಾನಂತಂದರೆ ಈ ಪ್ರೀತಿ, ಅಭಿಮಾನ, ಒಂದು ಮಮತೆ, ವಾತ್ಸಲ್ಯ ತೋರೋದು ಸಹಜ. ಆದರೆ ಇಲ್ಲಿ ಏನಾಗತ್ತಿತ್ತಂತಂದ್ರೆ ಹಿ ಹ್ಯಾಸ್ ಅ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿಬಿಟ್ಟಿದ್ದಾನೆ. ಸೊ ಕರ್ನಾಟಕದಾದ್ಯಂತ ಗಿಲ್ಲಿ 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 ಅಂಥೇಳಿ ಎಲ್ಲ ಕಡೆ ಹರಿದಾಡಕತ್ತೈತಿ ನ್ಯೂಸು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇವಾಗ ಗಿಲ್ಲಿ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಮಾಹಿತಿ ಕೇಳೋಕ್ಕೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾರು ಮರೆಯೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಾನು ನಿಮಗೆ ದಿನ ಬರುವಂತಹ ಅಪ್ಡೇಟ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಲ್ರಿಗೂ ಕೂಡ ಸದ್ಯದ ಮಟ್ಟಿಗೆ ಶಿವರಾತ್ರಿ ಬರ್ತಾ ಇದೆ. ಸೊ ಎಲ್ಲರೂ ಕೂಡ 2026 ಶಿವರಾತ್ರಿಯನ್ನು ಮಾಡಿ ಅಂತ ಹೇಳ್ತೀನಿ. ಕಾರಣ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ವೇಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋಕ್ಕೆ. ಸೊ ಇವಾಗ ಗಿಲ್ಲಿಗೆ ವಾಪಸ್ ಬರೋಣ. ಸೊ ಬಿಗ್ ಬಾಸ್ ಮುಗಿದ ನಂತರ ಎಲ್ಲರೂ ಕೂಡ ಇವಾಗ ಗಿಲ್ಲಿಯ ಒಂದು ಹುಚ್ಚು ಫ್ಯಾನ್ಸ್ ಆಗಿಬಿಟ್ಟಾರೆ. ಯಾಕಂತಂದರೆ ಗಿಲ್ಲಿ ಅಂದರೆ ಒಬ್ಬ ನ್ಯಾಚುರಲ್ ಹುಡುಗ, ಪ್ಯೂರ್ ಪರ್ಸ್ನಾಲಿಟಿ, ಪ್ಯೂರ್ ವ್ಯಕ್ತಿತ್ವ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಊರಿಗೆ ಹೋದ ತಕ್ಷಣವೇ ಇಡೀ ಊರ ಮಂದಿಗೆ ಊಟ ಹಾಕಿದ್ರು, ಅನ್ನ ಸಾಂಬಾರು ಹಾಕಿದ್ರು ಅವತ್ತು. ಸೊ ಎಲ್ಲರೂ ಕೂಡ ಭರ್ಜರಿಯಿಂದ ಊಟ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಮೇಲೆ ಇಂಟರ್ವ್ಯೂ ಆಗಿರ್ಬೋದು, ಗೆಸ್ಟ್ ಆಗಿರ್ಬೋದು, ಮೊನ್ನೆ ಗೋಲ್ಡ್ ಶಾಪಿಗೆ ಹೋಗಿದ್ದ. ಸೊ ಅವನಿಗೆ ಚೈನ್ ಕೊಟ್ಟಿದ್ದಾರೆ. ಸೊ ಆ ಚೈನ್ ಏನು ಅವ್ರಿಗೆ ಕೊಟ್ಟಿದ್ದಾರಾ ಅಥವಾ ಹಾಗೆ ಹಾಕ್ಲಕ್ಕೆ ಕೊಟ್ಟಿದ್ದಾರಾ ಐ ಡೋಂಟ್ ನೋ, ಬಟ್ ರೀತಿ ಬೆಳೆಯಕತ್ಬಿಟ್ಟಾರೆ. ಸೊ ಇದು ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ನೋಡುವಾಗ ಏರುಪೇರುಗಳು ಸಾಮಾನ್ಯ. ಒಬ್ಬರು ಒಳ್ಳೆದಾಗ ಕಂಡ್ರೆ ಇನ್ನೊಬ್ರು ಕೆಟ್ಟದಾಗ ಕಾಣೋದು ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಸೊ ಇವಾಗ ಫೈನಲ್ ರಿಸಲ್ಟು ಬಂತು, ಎಲ್ಲನೂ ಆಯಿತು. ಸೊ ಇವಾಗ ಏನಾಗತ್ತೈತೆ ಅಂತಂದ್ರೆ ಗಿಲ್ಲಿ ಅನ್ನೋ ವಿಷಯ ಎಲ್ಲ ಕಡೆ ಹರಿದಾಡಕತ್ತೈತಿ. ಸೊ ಗಿಲ್ಲಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ಅವನಿಗೆ ಇರುವಂಥ ಸಪೋರ್ಟರ್ಸು ನಿಜವಾಗ್ಲೂ ಈ 12 ಸೀಸನಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಅವನ ಒಂದು ವ್ಯಕ್ತಿತ್ವ, ಆತ ಒಂದು ಕಾಪಾಡ್ಕೊಂಡಿರೋ ನಾಲಿಗೆ ಇಲ್ಲಿ ಮಠ ಕರ್ಕೊಂಡು ಬಂದದ. ಸೊ ಪ್ರತಿಯೊಬ್ಬ ವ್ಯಕ್ತಿ ಏನೋ ಮಾತಾಡ್ತಾನಂತಂದ್ರು ಆ ಒಂದು ನಿಗಾ, ಆ ಒಂದು ಕಂಟ್ರೋಲು ಕೇವಲ ಅವನ ನಾಲಿಗೆ ಮೇಲೆ ಇರ್ತೈತಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಪ್ರತಿಯೊಂದು ಲೈಫ್ ಒಳಗೂ ಎಲ್ಲ ಥರದ ಏಳು ಬೀಳು, ಕಷ್ಟ, ಸುಖ, ದುಃಖ, ನೋವು ಎಲ್ಲನೂ ಅನುಭವಿಸಿರ್ತಾನೆ ಪ್ರತಿಯೊಬ್ಬ ಮನುಷ್ಯ. ಆದರೆ ಅದನ್ನು ಮೀರಿ ವಾಪಸ್ ಬರ್ತಾನಲ್ಲ ಅವನ್ನ ನೋಡೋ ಲೈಫ್ ಒಳಗೆ ಗೆಲ್ತಾನಂತ ಹೇಳಿ ಗಿಲ್ಲಿಲಿ ಉದಾಹರಣೆ ಆಗ್ಬಿಟ್ಟಿದ್ದಾನೆ. ಸೊ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸಿಗೂ ಗಿಲ್ಲಿ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದರೆ ಇವಾಗ ಬಿಗ್ ಬಾಸಿಂದ ಆಚೆ ಕಡೆ ಭಾಳ ಮಂದಿ ಬಂದಾರೆ. ಇವಾಗ 6 ಟಾಪ್ 5 ಟಾಪ್ 6 ಕಂಟೆಸ್ಟೆಂಟ್ಸ್ ಅಂತೇಳಿ ಹೊರಗೆ ಬಂದಿದ್ದಾರೆ. ಸೊ ಇಷ್ಟು ದಿನ ಬಿಗ್ ಬಾಸ್ ಒಳಗೆ ಮನೆ ಒಳಗೆ ನಡೀತಾ ಇದ್ದಿದ್ದು ಮಾತುಕತೆ ಅದನ್ನು ಅಲ್ಲೇ ಬಿಟ್ಟು ಹೊರಗೆ ಬಂದರೆ ಭಾಳ ಚಲೋ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ಸದ್ಯದ ಮಟ್ಟಿಗೆ ಅಶ್ವಿನಿ ಮೇಡಮ್ ಅವರು ಇವನು ಗೆಲ್ಲೋ ಹಾಗೆ ಇದ್ದಿದ್ದಿಲ್ಲ, ಬಿಗ್ ಬಾಸ್ ಅವ್ರು ನಂಗೆ ಮೋಸ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಭಾಳ ಮಾತಾಡಬರಾಗತೈತಿ. ಬಟ್ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕಂತಂದ್ರೆ ನಮಗೆ ಕಣ್ಣಿಗೆ ಕಾಣೋದು ಮಾತ್ರ ನಂಗೆ ಹೇಳಕ್ಕೆ ಸಾಧ್ಯ, ಕಾಣದೇ ಇರೋದಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಆಗ್ತದ ಆಗಕತ್ತೈತಿ, ಆಗೋದೇನು, ಇವಾಗ ಏನೈತಿ ಅನ್ನೋದ್ರ ಬಗ್ಗೆ ಭಾಳ ಗಮನ ವಹಿಸ್ಬೇಕು ನಾವು. ಯಾಕಂತಂದ್ರೆ ಊಹಾಪೋಹದ ಮಾತುಗಳಿಗೆ ಕಿವಿ ಕೊಟ್ಟು ಇರೋ ಒಂದು ವ್ಯಕ್ತಿತ್ವನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಒಂದು ಗಾಳಿ ಮಾತುಗಳು, ಗಾಳಿ ಸುದ್ದಿಗಳು ಹರಡ್ತಾನೆ ಹೋಗ್ತೈತಿ. ಒಬ್ಬ ವ್ಯಕ್ತಿ ಬೆಳೆಯಾಗತ್ತಾನಂದ್ರೆ ಆದರೆ ಸಪೋರ್ಟ್ ಮಾಡಿರಿ ಯಾವತ್ತೂ ಕೂಡ. ಇವಾಗ ಆಬ್ವಿಯಸ್ಲಿ ನಾನು ಕೂಡ ಬಿಗ್ ಬಾಸ್ ನೋಡುವಾಗ ಎಲ್ಲೋ ಒಂದು ಕಡೆ ಹೌದು ಬಿಡು ಈಸ್ ಒಂದು ಸ್ವಲ್ಪ ಅವ್ನು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾನೋ ಅಂಥೇಳಿ ನನಗೆ ಪರ್ಸ್ನಲಿ ಫೀಲ್ ಆಗಿತ್ತು. ಆ ಫೀಲನ್ನು ನಾ ಬಿಗ್ ಬಾಸ್ ಮುಗೀತಲ್ಲ ಅಲ್ಲೇ ಬಿಟ್ಬಿಟ್ಟೆ. ಬಟ್ ಈಗ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇದ್ದೀನಿ. ಸೊ ಅವನ ಲೈಫ್ ಫ್ಯೂಚರ್ ಇದೆಲ್ಲ ತುಂಬ ಚಲೋದಾಗಿ ಹೊಂಟೈತಿ, ಒಳ್ಳೆ ಗ್ರಾಫ್ ಮೇಂಟೈನ್ ಮಾಡಾಕತ್ತೈತಿ. ಸೊ ಅದೇ ರೀತಿ ಅವ್ನ ಲೈಫು ಚಲೋ ಆಗಲಿ ಆ್ಯಂಡ್ ಆಬ್ವಿಯಸ್ಲಿ ಅವ್ನ ಲೈಫ್ ಪಾರ್ಟ್ನರು ಕೂಡ ಬರಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಈ ವಿಷಯನ ಹೇಳಬೇಕಂತಿದ್ದೀನಿ. ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವಾಗ ಬಂದಿದ್ದಾರಲ್ಲ ಎಲ್ಲರೂ, ಸೊ ಎಕ್ಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಕಾವ್ಯ ಮುಖದಲ್ಲಿ ಹೆಚ್ಚು ಖುಷಿನ ಕಾಣ್ತಾ ಇಲ್ಲ. ಎಕ್ಸ್ಪೆಷಲಿ ತನ್ನ ಸ್ನೇಹಿತನಾದ ಗಿಲ್ಲಿ ಗೆದ್ದಾನಂದ್ರೆ ಯಾಕಂತ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಈ ಒಂದು ಮೇಲ್ಸಿಗೆ, ಈ ಒಂದು ಟ್ರೋಲಿಗೆ ಕಾವ್ಯ ತುಂಬ ಅಂದರೆ ತುಂಬ
ಹಾಕಕತ್ತಾಳೆ, ಏನು ಬಿಸ್ಕೆಟ್ ಅನ್ನೋ ಕಾರಣ ಇಷ್ಟೇ. ತನ್ನ ಸ್ನೇಹಿತ ಗೆದ್ದು ಆಕೆಯ ಮುಖದಲ್ಲಿ ಒಂದು ಖುಷಿ ಇಲ್ಲ ಮನಸ್ಸಲ್ಲಿ, ಆ ಒಂದು ಮುಖ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತಲ್ಲ, ಮುಖ ಭಾವದಲ್ಲಿ. ಸೊ ಅದೇ ರೀತಿ ಕಾವ್ಯಗೂ ಕೂಡ ಅವಳ ಒಂದು ಹೊಟ್ಟೆ ಕಿಚ್ಚು ಅಥವಾ ಇನ್ನೊಂದು ಏನೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಗಿಲ್ಲಿ ಗೆದ್ದಿದ್ದು ಶಿ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಮಾತು ಹೇಳಬೇಕಂತಂದ್ರೆ ಎವ್ರಿ ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ ಇದಾರಲ್ಲ ಭಾಳ ಚಲೋ ಆಡ್ಯಾರ. ಇನ್ನು ಲಾಸ್ಟಿಗೆ ರಕ್ಷಿತನ ಬಗ್ಗೆ ಹೇಳಿಲ್ಲ ಅಂದರೆ ಹೆಂಗ್ರಿ. ಸೊ ರಕ್ಷಿತಾ ಇಸ್ ದ ಮೋಸ್ಟ್ ಪವರ್ಫುಲ್ ವುಮನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಂಥ ವಯಸ್ಸಿಗೆ, ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಧೈರ್ಯ, ಒಂದು ಸ್ಥೈರ್ಯ, ಅವಳಿಗಿರುವಂಥದ್ದು ಗತ್ತು ನಮಗೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾವು ಯಾವ್ದಾರ ಒಂದು ಗೊತ್ತಿದ್ದ ವ್ಯಕ್ತಿ ಒಂದೆರಡು ಮಾತು ಇಂಗ್ಲೀಷ್ನೊಳಗೆ ಮಾತಾಡತ್ತನಪ್ಪ ಅಂದ್ರೆ ಒಂದು ಕ್ವಿಕ್ಕಾಗಿ ಸೈಲೆಂಟ್ ಆಗಿಬಿಡ್ತೇವೆ ನಾವು. ಆದರೆ ಅವಳು ಅಂಥ ಸೆಲೆಬ್ರಿಟಿನ ನಡೆಸ್ಬಿಟ್ಲವಳು. ಸೊ ಅಂತಹ ವ್ಯಕ್ತಿ ಪ್ರತಿಯೊಬ್ಬ ಮನೆಯಲ್ಲಿ ಇರಬೇಕಂತ ಹೇಳ್ತೀನಿ. ಯಾರು ಕೂಡ ಆ ಹುಡುಗಿ ಒಂಥರ ಸಿಡಿಲು, ಗುಡುಗು, ಮಳೆ ಅಂದು ಕೂಡ ಅಂತಹ ಘಟಾನುಘಟಗಳ ನಡುವೆ ಯುದ್ಧ ಮಾಡಿ ಟಾಪ್ 2 ಅಲ್ಲಿ ಬಂದು ರನ್ನರ್ ಅಪ್ ಆಗಿದ್ದಾಳ. ಅದು ಕಡಿಮೆ ಸಾಧನೆ ಅಲ್ಲ. ಯೋಚನೆ ಮಾಡಿ ನೀವು, ಅಂತಹ ವ್ಯಕ್ತಿಗಳ ನಡುವೆ ನುಗ್ಗಿ ನೀನು ಯಾರು ಅಂತಂದಾಗ ನೀನು ಯಾರೇ ಅಂತೇಳಿ ವಾಪಸ್ ಕೇಳುವಂಥ ಧೈರ್ಯ, ಸ್ಥೈರ್ಯ ಆ ಒಂದು ಹೆಣ್ಮಗುವಲ್ಲಿತ್ತು. ಆದ ಕಾರಣ ಅವಳು ಮುಂದೆ ಬಂದಂತ ಹೇಳ್ಬೋದು. ಸೊ ಆದ್ದರಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಇದೆ. ಆ ಫ್ಯೂಚರ್ ತುಂಬ ಇನ್ನೂ ಎತ್ತರ ಸ್ಥಾನದಲ್ಲಿ ಬೆಳೀಲಿ ಅಂತ ಆಶಿಸ್ತಾ, ಇವಾಗ ನಾನು ಹೇಳಿರೋ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ಒಂದು ಪುರಾಣಕ್ಕೆ ಕಪ್ಪು ಚುಕ್ಕಿಯನ್ನಿಟ್ಟು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.